ಕುಂದಾಪುರದಲ್ಲೊಂದು ಶಕ್ತಿಶಾಲಿ ದೈವಸ್ಥಾನವಿದೆ. ಅದೇ ಶ್ರೀ ವೀರಕಲ್ಲುಕುಟಿಕ ದೈವಸ್ಥಾನ ಶಂಕರನಾರಾಯಣ. ತಪ್ಪು ಮಾಡಿದವರನ್ನ ಶಿಕ್ಷಿಸುವ ಹಾಗೂ ನ್ಯಾಯಕ್ಕಾಗಿ ಬಂದ ಭಕ್ತರನ್ನ ಕೈ ಹಿಡಿಯುವ ಶಕ್ತಿಶಾಲಿ ದೈವಸ್ಥಾನವಿದು. ಮಾಟ ಮಂತ್ರವನ್ನ ಕ್ಷಣ ಮಾತ್ರದಲ್ಲಿ ಹೊಡೆದೋಡಿಸಿ ನಿಮ್ಮ ಮೇಲೆ ಪ್ರಯೋಗ ಮಾಡಿದವರಿಗೆ ತಾಗುವ ಹಾಗೆ ಮಾಡುವ ಕಳ್ಳತನ ಮತ್ತು ಮೋಸದಿಂದ ಬೇಸತ್ತು ಈ ದೈವಸ್ಥಾನದಲ್ಲಿ ಬೇಡಿಕೊಂಡ ಮೇಲೆ ಕೋರ್ಟ್ನಲ್ಲೂ ಸಿಗದಂತಹ ನ್ಯಾಯಗಳು ಇಲ್ಲಿ ಸಿಗುವಂತೆ ಮಾಡುವವನೇ ಶ್ರೀ ವೀರಕಲ್ಲುಕುಟಿಕ. ಶಿವನ ದೇವಸ್ಥಾನದಲ್ಲಿ ಹೊರಗೆ ನಂದಿ ಹೇಗೆ ಕಾಯ್ತಾನೋ ಇಲ್ಲೂ ಹಾಗೆ ಕಲ್ಲುಕುಟಿಕ ದೈವದ ಮುಂದೆ ಭೂತಪ್ಪ ಕಾಯ್ತಾ ಇರ್ತಾನೆ. ಹೊರಗೆ ಭೂತಪ್ಪನಿಗೆ ಕೈ ಮುಗಿದು ಒಳಗೆ ಬಂದರೆ ಗರ್ಭಗುಡಿಯಲ್ಲಿ ಯಕ್ಷಿ, ವೀರಕಲ್ಲುಕುಟಿಕ, ಕಾಳಮ್ಮ, ಪಂಜುರ್ಲಿ, ಹೈಗುಳಿ ದೈವಗಳ ದರ್ಶನವಾಗ್ತದೆ. ಅಲ್ಲಿಂದ ಹೊರ ಬಂದರೆ ದೇವಸ್ಥಾನದ ಹಿಂಬದಿಯಲ್ಲಿ ಕಲ್ಲುಕುಟಿಕ ದೈವದ ಗಣಗಳನ್ನ ಕಾಣಬಹುದು. ದೇಶದ ಮೂಲೆ ಮೂಲೆಯಲ್ಲೂ ಭಕ್ತರನ್ನ ಹೊಂದಿರುವ ಈ ದೇವಸ್ಥಾನದಲ್ಲಿ ಹುಯಿಲು ಕೊಡುವ ಒಂದು ಅದ್ಭುತವಾದ ಸೇವೆ ಇದೆ. ಹುಯಿಲು ಸೇವೆ ಅಂದ್ರೆ ಕಳ್ಳತನ, ದರೋಡೆ, ಮೋಸಗಳನ್ನ ಮಾಡಿ ಪೊಲೀಸ್ ಮತ್ತು ಕೋರ್ಟ್ ಅನ್ನು ಕಣ್ತಪ್ಪಿಸಿ ಇರುವವರ ಮೇಲೆ ಮೋಸ ಹೋದವರು ದೈವದ ಬಳಿ ನ್ಯಾಯಕ್ಕಾಗಿ ನೀಡುವಂತಹ ದೂರು. ತಮ್ಮ ಕಷ್ಟಗಳನ್ನು ಹೇಳಿ ಹುಯಿಲು ಕೊಟ್ಟ ಮೇಲೆ ತಪ್ಪಿತಸ್ಥವರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದಷ್ಟು ಬೇಗ ಅವರೇ ಈ ದೈವಸ್ಥಾನಕ್ಕೆ ಬಂದು ಕ್ಷಮೆ ಕೇಳುವ ಹಾಗೆ ವೀರಕಲ್ಲುಕುಟಿಕ ಮಾಡ್ತಾನಂತೆ. ಇಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದದ ವ್ಯವಸ್ಥೆಯೂ ಇದ್ದು ದೂರ ದೂರಿನಿಂದ ಬರುವ ಭಕ್ತಾಭಿಮಾನಿಗಳಿಗೆ ರಾತ್ರಿ ಉಳಿದುಕೊಳ್ಳಲು ಸುಸಜ್ಜಿತವಾದ ರೂಮ್ನ ವ್ಯವಸ್ಥೆಯೂ ಇದೆ. ವಾರದ 7 ದಿನವೂ ಮಧ್ಯಾಹ್ನ 3 ಗಂಟೆಗೆ ಕಲ್ಲುಕುಟಿಕ ದೈವದ ದರ್ಶನ ಇರ್ತದೆ ಹಾಗೂ ಅಲ್ಲಿಯವರೆಗೂ ಕುಳಿತು ಕಾಯಲು ವ್ಯವಸ್ಥೆಯೂ ಸಹ ಇಲ್ಲಿದೆ. ನಮ್ಮನ್ನ ದೇವರು ಕೈ ಬಿಟ್ಟರೂ ಸಹ ನಂಬಿದ ದೈವ ಕೈ ಬಿಡಲ್ಲ ಅನ್ನೋ ಹಾಗೆ ನಂಬಿದ ಭಕ್ತರನ್ನ ವೀರಕಲ್ಲುಕುಟಿಕ ದೈವ ಯಾವತ್ತೂ ಕೈ ಬಿಡಲ್ಲ. ನಿಮ್ಗೆ ಎಲ್ಲೂ ನ್ಯಾಯ ಸಿಗದೆ ಇದ್ದ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಮೇಲೆ ಪ್ರಯೋಗಿಸಿದ ಮಾಟ ಮಂತ್ರ ಎಲ್ಲೂ ತ್ಯಾಗಿಸಲು ಆಗದೆ ಇದ್ದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ವೀರಕಲ್ಲುಕುಟಿಕನ ಆಶೀರ್ವಾದ ಪಡೆಯಿರಿ. ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.